ಕೃಷ್ಣಪ್ಪರ ಹ್ಯಾಂಡ್ಸ್ ಆಫ್ ಕಂಪ್ನಿಗೆ ಧನ್ಯವಾದಗಳು. ಧನ್ಯವಾದ. ನೀವು ಈ ಟೊಮೊಟೊ ಇದಕ್ಕೆ ಏನು ಉಪಯೋಗಿಸ್ತಾ ಇದ್ದೀರಿ? ಇದು ಭೂಮಿ ಸುಧಾ, ಆಮೇಲೆ DNC 90, DNC 90 ಅದೊಂದು ಈಗ ಸದ್ಯಕ್ಕೆ ಹಾಕಿದ್ದೀವಿ. ಕ್ರಾಪ್ ಸುಧಾ ಒಂದು ಮೂರು ಮಾತ್ರ ಹಾಕಿದ್ದೀವಿ. ಇನ್ನೂ ಮೇಡಮ್ ಅವರು ಏನೋ ಹೇಳಿದ್ದಾರೆ, ಅದನ್ನು ಉಪಯೋಗಿಸಿ ಇದು ಮಾಡಿದ್ರೆ ಗಿಡ ಸ್ವಲ್ಪ ಡೆವಲಪಿಂಗ್ ಆಗೋ ಮಟ್ಟ ಕಾಣಿಸ್ತದೆ. ಇಷ್ಟು ಕೊಟ್ಟರೆ ನಾವೇನು ರಾಸಾಯನಿಕ ಗೊಬ್ಬರ ಅಂಗಡಿ ಉಪ್ಪೇನು ಹಾಕಿಲ್ಲ. ಮತ್ತೆ ನೀವು ಕೊಟ್ಟದ್ದು ಕೊಟ್ಟಿಗೆ ಗೊಬ್ಬರ ಹೊಡಿಸ್ಬೇಕು ಅಂತ ಮಾಡಿದರೆ ಅದನ್ನು ಹೊಡಿಸಿಲ್ಲ. ಅಂತ ಕೊಟ್ಟಿಗೆ ಗೊಬ್ಬರ ಹೊಡಿಸಿ ಅಂಗಡಿ ಉಪ್ಪು ಹಾಕಿ ಹಾಕಿದ್ರು ಕೂಡ ಇಷ್ಟು ಇಂಪ್ರೂವ್ ಆಯ್ತಿರ್ಲಿಲ್ಲ. ಇಷ್ಟು ಒಂದೇ ಸಲ ಕೊಟ್ಟು ಒಂದ್ಸತಿ ಪ್ರೇ ಕೊಟ್ಟ ಮೇಲೆ ಗಿಡ ಹಿಂಗೆ ಬಂದದೆ ಅಂತಂದ್ರೆ ನನಗೆ ಒಂಥರ ಖುಷಿ ಆಯ್ತಾ ಇದೆ. ಇನ್ನು ಮುಂದಕ್ಕೂ ಕೂಡ ಇನ್ನೂ ಹೆಚ್ಚಿನ ಬೆಳೆ ಅಂದರೆ ಪ್ರತಿಯೊಂದು ಥರನೂ ಹಾಕ್ಬೇಕು ಅನ್ನೋ ಒಂದು ಆಸೆ ಆಯ್ತು ನನಗೆ. ಆದರೆ ಭಾರಿ ಇಷ್ಟ ಆಗಿದೆ. ಕಡಿಮೆ ಖರ್ಚಿನಲ್ಲಿ ನಾವು ಮಾಡ್ಕೋಬೋದು ಅನ್ನೋದು ಭಾರಿ ನನಗೆ ಇಷ್ಟ ಆಗಿದೆ. ಇದು ಆದರೆ ಮಾಡ್ಬೋದು, ಆರಾಮಾಗಿ ಮಾಡ್ಬೋದು ಇದು. ಸರಿ. ಇದು ಅಂತಂದರೆ ಈಗ ನಾವು ಈ ಕೊಟ್ಟಿಗೆ ಗೊಬ್ಬರ ಆಳುಗಳು ಕರ್ಕೊಬಂದು ಸುರಿಬೇಕಾಯ್ತು. ತಿರ್ಗಾ ಅಲ್ಲಿಂದ ಉಪ್ಪು ಅದು ಸಾಕಷ್ಟು ಉಪ್ಪು ಎಳ್ಕೊಳ್ಳೋದು ಅಂಗಡಿ ಉಪ್ಪನ್ನ. ಇದು ಮಾತ್ರ ಏನೂ ಇಲ್ಲ, ಯಾವ ಆಳುಗಳನ್ನೂ ಕರ್ಕೊಳ್ಳಿಲ್ಲ ನಾನು. ಯಾವ ಪಟ ಕಟ್ಟು ಕೂಡ ಟಿಲ್ಲರಲ್ಲಿ ಮಾಡ್ಕೊಂಡು ಭಾರಿ ವೀಜಾಗೆ ನಾನು ಒಬ್ಬನೇ ಬಂದಿದ್ದೀನಿ. ಭಾರಿ ಸಂತೋಷ ಆಯಿತು. ಇನ್ನೂ 10 ಎಕರೆ ಬೇಕಾದರೂ ಕೂಡ ನಾನು ಮಾಡ್ತೀನಿ. ಅದು ಕಡ್ಡಿ ಗಳ ನೀಡೋದು ಮತ್ತು ದಾರ ಹಾಕೋಕ್ಕೆ ಮಾತ್ರ ಹೆಣ್ಣಾಳು ಬೇಕಾಗ್ತದೆ, ಲೇಬರ್ಗಳು ಬೇಕಾಗ್ತದೆ. ಇದು ಸಣ್ಣ ಪುಟ್ಟದ್ದು ಇದೆಷ್ಟು ಮಾಡುವಂಥ. ಆಮೇಲೆ ಈಗ ನೀವು ಈಗ ಹ್ಯಾಂಡ್ಸ್ ಆಫ್ ಕಂಪ್ನಿ ಕಡೆಯಿಂದ ಆಗ್ತಾ ಇರೋ ಪ್ರಾಡಕ್ಟ್ಗಳಿಗೂ ಪುನಃ ಆಗ ಕೊಟ್ಟಿಗೆ ಗೊಬ್ಬರ ಮತ್ತು ರಾಸಾಯನಿಕ ಆಗ್ತಾ ಇದೆಯಲ್ಲ, ಅದಕ್ಕೂ ಇದಕ್ಕೂ ಎಷ್ಟು ನಿಮಗೆ ಉಳಿತಾಯ ಆಯ್ತದೆ ಕೃಷ್ಣಪ್ಪರ? ಅರ್ಧಕ್ಕೂ ಮೇಲ್ಪಟ್ಟು ಉಳಿತಾಯ ಆಯ್ತದೆ ಅನ್ನೋ ನನ್ನ ಮನಸ್ಸಾಯ್ತೆ. ಅರ್ಧಕ್ಕೂ ಮೇಲ್ಪಟ್ಟು ಉಳಿತಾಯ, ಇಳುವರಿ ಚೆನ್ನಾಗಿ ಬರ್ತದೆ ಅಂತ ಈಗಲೇ ನನಗೆ ಗೊತ್ತಾಯ್ತದೆ. ನನಗೆ ಕಾಲಿಂದ ಮಾಡ್ಕೊಬಂದ ನಾನು ನಾನು ಊಟ ಬೆಳೆಯ ನಾನು ಇದರಲ್ಲೇ ಬಂದ ನಾನು ಮೊದಲೇ ಮಾಡ್ತಿದ್ದಕ್ಕೂ ಈಗ ಗಿಡ ಬಂದಕ್ಕೂ ನನಗೆ ಒಂಥರ ಆಶ್ಚರ್ಯ ಆಯಿತು. ನನಗೆ ಇದು ಮಾಡಬೇಕಲ್ಲ, ಇದನ್ನ ಬಿಟ್ಟು ಇನ್ನು ಯಾವುದಕ್ಕೂ ಕೂಡ ಮಾಡಬಾರ್ದಲ್ಲ ಅನ್ನೋದು ಇದು ನನಗೆ ಇದು ಬಂದಿದೆ. ಈಗ ಭಾರಿ ನನಗೆ ಅನುಕೂಲ ಆಗಿದೆ. ಅನುಕೂಲ ಅಂತಂದರೆ ನನಗೆ ಇದ್ದದ್ದು ಎಷ್ಟೋ ದಗ ಆಗ್ತಿತ್ತು. ಇದು ಇಷ್ಟು ಗಿಡ ತರಬೇಕು ಅಂತ ಅಂದ್ರೆ ಸುಮಾರು ಖರ್ಚಾಗ್ತಿತ್ತು. ಆದರೆ ಸ್ವಲ್ಪದೆಲ್ಲ ಖರ್ಚಲ್ಲಿ ಮಾಡ್ಕೊಂಡಿದ್ದೀನಿ. ನಾನು ಒಬ್ಬನೇ ಮಾಡಿದ್ದೀನಿ. ಯಾವ ಆಳು ಲೇಬರ್ ಏನು ಪಾಠ ಕಟ್ಟೋಕ್ಕೆ ಎಲ್ಲಿ ಆ ಲೇಬರ್ ಸಿಕ್ಕಲ್ಲ. ಆರಾಮಾಗಿ ಟಿಲ್ಲರಲ್ಲಿ ಹೊಡ್ಕೊಂಡು ಗಿಡ ತಗೊಬಂದಿದ್ದೀನಿ. ಭಾರಿ ಸಂತೋಷ ಆಯಿತು ನನಗೆ. ಸರಿ, ಧನ್ಯವಾದಗಳು ಕೃಷ್ಣಪ್ಪರ.